ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಜಶ್ವಿ ಕ್ಲಿಪ್ಸ್ ಕನ್ನಡ ವ್ಲಾಗ್ಸ್. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾವು ಮೂವರು ಕೂಡ ಟ್ರೆಡಿಷನಲ್ ಬಟ್ಟೆಯಲ್ಲಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಹಾಗೆ ನಿಮ್ಮ ಕಡೆ ಕೂಡ ವಿಶೇಷ ಪೂಜೆ ಇತ್ತ ಟೆಂಪಲಲ್ಲಿ? ನೀವು ಕೂಡ ಟೆಂಪಲ್ಗೆ ಹೋಗಿದ್ರಾ? ನಾವು ಬೆಳಗ್ಗೆನೇ ರೆಡಿಯಾಗಿ ಹೋಗ್ತಾ ಇದ್ದೇವೆ. ಸಂಜೆ ಕೂಡ ಇದೆ. ಹಾಗೆ ಸಂಜೆ ಫುಲ್ ರಶ್ ಇರ್ತದೆ, ಅಂದರೆ ಭಜನೆ ಎಲ್ಲ ಇರ್ತದೆ. ಬೆಳಿಗ್ಗೆ 5 ಗಂಟೆ ತನಕ ಓಪನ್ ಇದ್ದು ಜಾಗರಣೆ ಆ ಥರ ಭಜನೆ ಎಲ್ಲ ಇರ್ತದೆ, ಪೂಜೆ ಎಲ್ಲ ಗ್ರ್ಯಾಂಡ್. ಹಾಗೆ ನಾವು ಬೆಳಗ್ಗೆನೆ ಹೊರಟ್ವಿ. ನೋಡಿ ತುಂಬ ಬಿಸಿಲು ಇಲ್ಲಿ ಕೂಡ. ಹಾಗೆ ವಿಡಿಯೋ ನೋಡ್ತಾ ಇರಿ. ನೋಡಿ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಟೆಂಪಲಿಗೆಲ್ಲ ಹೋಗಿ ವಾಪಸ್ ಬಂದ್ವಿ. ಅಲ್ಲಿ ಏನು ವಿಡಿಯೋ ಎಲ್ಲ ಶೂಟ್ ಮಾಡಲಿಕ್ಕೆ ಆಗಲ್ಲ, ಹಾಗೆ ಎಲ್ಲವೂ ಇಲ್ಲ, ಫೋಟೋ ಎಲ್ಲ ತೆಗಿಲಿಕ್ಕೆ. ಹಾಗೆ ನಾವು ಹೊರಟ್ವಿ. ನಮ್ಮ ಮ್ಯಾಂಗ್ಳೂರು ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ಫ್ಯಾಮಿಲಿ 2. ಹಾಗೆ ಅವರು ಹೋಟೆಲಿಗೆ ಕರ್ಕೊಂಡು ಹೋದರು. ಹಾಗೆ ತಿಂಡಿ ಎಲ್ಲ ತಿಂದು ವಾಪಸ್ ಮನೆಗೆ ಬಂದ್ವಿ. ನಾವು ಲೇಟ್ ತಿಂಡಿ ತಿಂದದ್ದು, ಹಾಗೆ ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಹಾಗೆ ಸಂಜೆಗೆ ಇದು ಮೆಣಸಿನ ಬಜ್ಜಿ ಮಾಡ್ತಾ ಇದ್ದೇನೆ. ಹಾಗೆ ಮೆಣಸಿನ ಬಜ್ಜಿ ಮಾಡಲಿಕ್ಕೆ ಕಡಲೆ ಹಿಟ್ಟು, ಆನಂತರ ಸ್ವಲ್ಪ ಉಪ್ಪು, ಆನಂತರ ಜೀರಿಗೆ ಹಾಕಿ ನೀರಲ್ಲಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಗಟ್ಟಿ ಮಿಕ್ಸ್ ಮಾಡಬೇಕು. ಆನಂತರ ಮೆಣಸು ಕಟ್ ಮಾಡಿ ಇಟ್ಕೊಂಡದನ್ನು ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಬಿಡಬೇಕು. ಯಾವ ಎಣ್ಣೆ ಆಗ್ತದೆ, ನಾನಿಲ್ಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಿದ್ದೇನೆ. ನಿಮಗೆ ಯಾವ ಆಯಿಲ್ ಬೇಕಾದರೂ ಯೂಸ್ ಮಾಡ್ಬೋದು. ಹಾಗೆ ಇಷ್ಟಾದರೆ ಸಾಕು, ತೆಗೆದು ಬಿಡ್ಬೋದು. ಇಷ್ಟಾದರೆ ತೆಗಿಬೋದು. ಆನಂತರ ಮೆಣಸಿನ ಬಜ್ಜಿ ರೆಡಿ. ತುಂಬ ಚೆನ್ನಾಗಿ ಆಗ್ತದೆ. ಹೊರಗೆಯಿಂದ ಕ್ರಿಸ್ಪಿಯಾಗಿ, ಮೆಣಸು ಸಾಫ್ಟ್ ಆಗಿರ್ತದೆ, ಒಳ್ಳೆ ಬೆಂದಿರ್ತದೆ. ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಆಗ್ತದೆ. ಈವ್ನಿಂಗ್ ಸ್ನ್ಯಾಕ್ಸ್, ಇದು ಸ್ನ್ಯಾಕ್ಸ್ ರೆಸಿಪಿ ತುಂಬ ಚೆನ್ನಾಗಿ ಆಗ್ತದೆ. ನೀವು ಕೂಡ ಟ್ರೈ ಮಾಡಿ. ಹಾಗೆ ಇದು ಕೂಡ ತುಂಬ ಚೆನ್ನಾಗಿ ಆಗಿತ್ತು. ಅದನ್ನು ಕೆಚಪ್ ಜೊತೆ ತಿನ್ನಬೇಕು, ಆಗ ತುಂಬ ಚೆನ್ನಾಗಿ ಆಗ್ತದೆ. ಮಗಳು ತಿಂತಾ ಇದ್ದಾಳೆ, ಅವಳಿಗೆ ಕೂಡ ಇಷ್ಟ ಆಯಿತು. ಹಾಗೆ ಖಾರ ಏನು ಇರುವುದಿಲ್ಲ. ಇದು ವಿಡಿಯೋ ನೋಡಿದ್ರಲ್ಲ, ಟೆಂಪಲಿಗೆ ಹೋದದ್ದು, ಅನಂತರ ಮೆಣಸಿನ ಬಜ್ಜಿ ರೆಸಿಪಿ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.